ದಕ್ಷಿಣ ಕನ್ನಡದ ಒಂದು ಹಳ್ಳಿಯಲ್ಲಿ ಒಂದು ಸಾವಾಗುತ್ತೆ, ಆಮೇಲೆ ಒಂದು ಮದುವೆ ಕೂಡ ಆಗುತ್ತೆ. ಈ ಗ್ಯಾಪಲ್ಲಿ ನಮ್ಮ ಕಥೆಯ ನಾಯಕ ಅಶೋಕನಿಗೆ ಒಂದು ಹುಡುಗಿ ಮೇಲೆ ಕ್ರಶ್ ಆಗುತ್ತೆ. ಅದಾದಮೇಲೆ ಅವನ ಮೇಲೆ ದೆವ್ವ ಬಂದಿದೆ ಅಂತ ಊರು ತುಂಬ ಸುದ್ದಿ ಆಗುತ್ತೆ. ನಿಜವಾಗ್ಲೂ ದೆವ್ವ ಬಂದಿದೆಯಾ, ಯಾವ ದೆವ್ವ, ಯಾವಾಗ ಬಂತು, ಏನಾಯಿತು ಆಮೇಲೆ ಅನ್ನೋದನ್ನು ನೀವು ಸಿನಿಮಾ ನೋಡಿದ್ರೆ ತಿಳ್ಕೊತೀರಾ. ಎಸ್, ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ. ಸೂ ಫ್ರಮ್ ಸೋ, ಎ ಫಿಲ್ಮ್ ಬೈ JP ತುಮಿನಾಡ್ ಆ್ಯಂಡ್ ಟೀಮ್. ಇದನ್ನು ರಾಜ್ ಬಿ ಶೆಟ್ಟಿ ಅವರ ಲೈಟರ್ ಬುದ್ಧ ಫಿಲ್ಮ್ಸ್ ಪ್ರೊಡ್ಯೂಸ್ ಮಾಡಿದೆ. ಆ್ಯಂಡ್ ಸೈಲೆಂಟಾಗಿ ಸಿನಿಮಾ ಮಾಡಿ ಸೈಲೆಂಟಾಗಿ ಹೆವಿ ಸೌಂಡ್ ಮಾಡೋ ಸಿನಿಮಾನ ಮಾಡಿ ಹಾನೆಸ್ಟಾಗಿ ಜನರ ಮುಂದೆ ತಂದಿಟ್ರು. ಯೂಸ್ ಇಲ್ಲದೆ ಇರೋ ಈ ಸೆಲೆಬ್ರಿಟಿ ಪ್ರೀಮಿಯರ್ ಶೋಸ್ನ ದೂರ ತಳ್ಳಿ ಹಾನೆಸ್ಟಾಗಿ ಆಡಿಯನ್ಸ್ಗೆ ಪೇಯ್ಡ್ ಪ್ರೀಮಿಯರ್ಗೆ ಇನ್ವಿಟೇಷನ್ ಕೊಟ್ಟರು. ಆ್ಯಂಡ್ ಅದರಿಂದ ಸ್ಪ್ರೆಡ್ ಆಗ್ತಿರೋ ವರ್ಡ್ ಆಫ್ ಮೌತ್ ಹೇಗಿದೆ ಅಂತ ತಿಳ್ಕೊಳ್ಳೋದಕ್ಕೆ ಈ ಬುಕ್ ಮೈ ಶೋ ಡೇಟಾ ಸಾಕು. ಲಿಟ್ರಲಿ 18,000 ಟಿಕೆಟ್ ಬುಕ್ ಆಗಿದೆ. ಅಷ್ಟೊಂದು ಪ್ರಮೋಷನ್ಸ್ ಇಲ್ಲ, ಏನಿಲ್ಲ. ಸಿನಿಮಾದಲ್ಲಿ ದಮ್ಮಿದೆ. ಓಪನ್ನಾಗಿ ಹೇಳ್ತೀನಿ, ಈ ವರ್ಷ ಬಂದಿರೋ ಸಿನಿಮಾಗಳಲ್ಲಿ ಇದು ದಿ ಬೆಸ್ಟ್. ಫುಲ್ ಮೀಲ್ಸ್ ಪಕ್ಕಾಗರು. ಎಷ್ಟು ದಿನ ಆಗಿತ್ತು ಒಂದು ಹೌಸ್ಫುಲ್ ಥಿಯೇಟ್ರಲ್ಲಿ ಕುತ್ಕೊಂಡು ನಗ್ನಗ್ತಾ ಮಜ್ಜಾ ಮಾಡಿಕೊಂಡು ಸಿನಿಮಾನ ನೋಡಿ. ಫೈನಲಿ ಬಂದಿದೆ. ಮಿಸ್ ಮಾಡಿಕೊಂಡು ಆಮೇಲೆ OTTಲಿ ನೋಡಿ ಆಡಿಯನ್ಸ್ ಫೇಲ್ಡ್ ಹಿಯರ್, KFI ಫೇಲ್ಡ್ ಹಿಯರ್ ಅಂತೆಲ್ಲ ರಿಗ್ರೆಟ್ ಪೋಸ್ಟ್ಗಳನ್ನು ಹಾಕಬೇಡಿ. ನಿಮಗೆ ಹತ್ತಿರ ಇರೋ ಕಡೆ ಶೋಸ್ ಇದ್ದರೆ ಈವ್ನಿಂಗ್ ಶೋ ಬುಕ್ ಮಾಡಿಕೊಂಡು ಹೋಗಿ ಆರಾಮಾಗಿ ಎಂಜಾಯ್ ಮಾಡ್ತೀರಾ. ಶೋಸ್ ಇಲ್ಲ ಅಂದರೆ ಸಿನಿಮಾ ಟೀಮ್ ಅವ್ರನ್ನ ಸೋಷಿಯಲ್ ಮೀಡ್ಯಾದಲ್ಲಿ ಟ್ಯಾಗ್ ಮಾಡಿ ಕೇಳಿ, ಬಿಡಬೇಡಿ ಅವ್ರನ್ನ. ಈ ಸಲ ಸಿನಿಮಾ ಸೌಂಡ್ ಮಾಡಲೇಬೇಕು. ಈಗ ರಿವ್ಯೂ ಕಡೆ ಬರೋಣ. ಸಿನಿಮಾ ನನಗೆ ವರ್ಕ್ ಆಯ್ತಾ ಇಲ್ವಾ ಅಂತ ಈಗ ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ ಅಂತ ಅನ್ಕೊತೀನಿ. ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದು ರೈಟಿಂಗ್ ಆ್ಯಂಡ್ ಡೈರೆಕ್ಷನ್. ಹ್ಯಾಟ್ಸ್ ಆಫ್ ಟು JP ತುಮಿನಾಡ್. ಏನು ಸಖತ್ತಾಗಿ ಬರೆದಿದ್ದಾರೆ ಗುರು ಸಿನಿಮಾನ. ಸಿನಿಮಾ ಶುರುವಿಂದ ಕೊನೆವರೆಗೂ ನಗಿಸುತ್ತೆ, ಎಂಗೇಜಿಂಗಾಗಿ ಕೂರಿಸುತ್ತೆ, ಭಯ ಪಡಿಸುತ್ತೆ, ಎಮೋಷ್ನಲ್ ಫೀಲ್ ಮಾಡಿಸುತ್ತೆ. ಕ್ಲೈಮ್ಯಾಕ್ಸಲ್ಲಿ ಒಂದು ಹೈ ಫೀಲ್ ಕೊಡುತ್ತೆ. ಟೂ ಗುಡ್. ಕ್ಯಾರೆಕ್ಟರ್ಸ್ ಎಸ್ಟಾಬ್ಲಿಷ್ಮೆಂಟಿಂದ ಶುರುವಾಗಿ ಆ ಒಂದು ಹಳ್ಳಿ ಒಳಗೆ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಅಲ್ಲಿ ನಡೆಯೋ ಸಣ್ಣ ಸಣ್ಣ ಇವೆಂಟ್ಗಳು ಕೂಡ ತುಂಬ ರಿಲೇಟಬಲ್ ಅನಿಸುತ್ತೆ. ಈವನ್ ಕ್ಯಾರೆಕ್ಟರ್ಗಳು ಕೂಡ ಪ್ರತಿಯೊಂದರಲ್ಲೂ ಕಾಮಿಡಿ ಅನ್ನೋದು ಬ್ಲೆಂಡ್ ಆಗಿದೆ. ಫಸ್ಟ್ ಹಾಫ್ ನಗಿಸ್ತಾನೆ ಮುಗಿಸ್ತಾರೆ. ಸೆಕೆಂಡ್ ಹಾಫಲ್ಲಿ ನಗು ಇದ್ದೇ ಇರುತ್ತೆ. ಅದರ ಜೊತೆ ಒಂದು ಸೆನ್ಸಿಟಿವ್ ವಿಚಾರನ ತಂದಿದ್ದಾರೆ. ಅಲ್ಲೆಲ್ಲೂ ಜಾನರ್ ಶಿಫ್ಟ್ ಅನ್ನೋದು ಆಗಲಿಲ್ಲ. ಅಂದರೆ ಸಡನ್ನಾಗಿ ಕಾಮಿಡಿಯಿಂದ ಎಮೋಷ್ನಲ್ ಡ್ರಾಮಾ ಸೈಡ್ ಹೋಗಿ ಸಿನಿಮಾ ಎಂಡ್ ಆಗೋ ಥರ ಆಗಿಲ್ಲ. ಅವೆರಡನ್ನು ಪ್ರಾಪರಾಗಿ ಬ್ಯಾಲೆನ್ಸ್ ಮಾಡಿಕೊಂಡೇ ತಗೊಂಡು ಹೋಗಿದ್ದಾರೆ. ಆ್ಯಂಡ್ ಕ್ಲೈಮ್ಯಾಕ್ಸಲ್ಲಿ ಒಂದು ಕ್ರೇಜಿ ಹೈ ಫೀಲ್ ಸಿಗೋ ಥರ ಬರೆದಿದ್ದಾರೆ. ಇದರ ನಡುವೆ ಕ್ಯಾರೆಕ್ಟರ್ಗಳಿಗೆ ಕ್ಲೋಸರ್ ಕೂಡ ಚೆನ್ನಾಗಿ ಸಿಗುತ್ತೆ, ಎಸ್ಪೆಷಲಿ ಅಶೋಕನ ಪಾತ್ರಕ್ಕೆ. ಅದನ್ನ ಎಲ್ಲೂ ಫೋರ್ಸ್ಡಾಗಿ ಹೇಳಿದೆ, ಜಸ್ಟ್ ಟಚ್ ಮಾಡಿ ಬಿಟ್ಟಿದ್ದಾರೆ ಅಷ್ಟೇ. ಆ್ಯಂಡ್ ಅದು ಕೂಡ ನಮಗೆ ಕನ್ವೆ ಆಗಿಬಿಡುತ್ತೆ. ಸಿನಿಮಾ ಮೇಯ್ನ್ ಫೋಕಸ್ ಮಾಡಿರೋದು ಕಾಮಿಡಿ ಮೇಲೇ, ಬಟ್ ಸಣ್ಣದೊಂದು ಹಾರರ್ ಎಪಿಸೋಡ್ ಬರುತ್ತೆ. ಅದರ ಎಕ್ಸಿಕ್ಯೂಷನ್ ಕೂಡ ಸ್ಟ್ರಾಂಗ್ ಆಗಿದೆ ಆ್ಯಂಡ್ ಅದು ಕೂಡ ವರ್ಕ್ ಆಗಿದೆ. ಇನ್ನು ಕಾಮಿಡಿ, ಈ ಟೈಮಲ್ಲಿ ಕಾಮಿಡಿ ಜಾನರ್ನ ಪುಲ್ ಆಫ್ ಮಾಡೋದು ಅಷ್ಟೊಂದು ಈಸಿ ಅಲ್ಲ. ಜಸ್ಟ್ ಡೈಲಾಗ್ಸ್ ಇದ್ದರೆ ಸಾಕಾಗಲ್ಲ. ಸಿಚುವೇಶನ್ಸಿಂದ ಹಿಡಿದು ಆ್ಯಕ್ಟರ್ಸ್ ಎಕ್ಸ್ಪ್ರೆಷನ್ಸ್ವರೆಗೂ ಕೂಡ ಪ್ರತಿಯೊಂದು ಸಣ್ಣ ಎಲಿಮೆಂಟ್ಗಳು ಕೂಡ ತುಂಬ ಮ್ಯಾಟರ್ ಆಗುತ್ತೆ. ಆ್ಯಂಡ್ ಇಲ್ಲಿ ಅದನ್ನು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಸಿನಿಮಾ ತುಂಬ ರೂಟೆಡ್ ಇರೋದ್ರಿಂದ ಅಲ್ಲಿ ಅವರನ್ನೇ ಕಾಸ್ಟ್ ಮಾಡಿದ್ದು ಇದರ ಅಥೆಂಟಿಸಿಟಿ ಕಾಪಾಡಿದೆ. ಇಡೀ ಸಿನಿಮಾ ಪೂರ್ತಿ ನಗಿಸ್ತಾನೇ ಇರ್ತಾರೆ. ಇವನ್ ಕೆಲವೊಂದು ಕಡೆ ಡ್ರಾಮಾ ಬಂದರೂ ಕೂಡ ನೆಕ್ಸ್ಟ್ ನಗು ಫಿಕ್ಸ್. ಆ್ಯಂಡ್ ಎರಡನ್ನು ನಾವು ನೀಟಾಗಿ ರಿಸೀವ್ ಮಾಡ್ಕೋತೀವಿ. ಇನ್ನು ಇಲ್ಲಿದ್ದ ಕ್ಯಾರೆಕ್ಟರ್ಸ್ ಆ್ಯಂಡ್ ಪರ್ಫಾರ್ಮೆನ್ಸಸ್ ಮಸ್ತ್ ಮಜಾ ಇತ್ತು ಅಂತ ಹೇಳ್ತೀನಿ. ರವಿ ಅಣ್ಣ, ಅಶೋಕ, ಸತೀಶ, ಯದು ಅಣ್ಣ, ಚಂದ್ರಣ್ಣ, ಭಾವ, ಗುರುಜಿ ಆ್ಯಂಡ್ ಭಾನು, ಈ ಪಾತ್ರಗಳು ಸ್ಟ್ಯಾಂಡ್ ಔಟ್ ಆಗುತ್ತೆ. ಮತ್ತು ಬೇರೆ ಪಾತ್ರಗಳು ಕೂಡ ಚೆನ್ನಾಗಿವೆ. ಆ್ಯಂಡ್ ಅವರೆಲ್ಲರ ಪರ್ಫಾರ್ಮೆನ್ಸ್ ಕೂಡ ಸಿನಿಮಾಗೆ ತುಂಬ ಪುಷ್ ನೀಡಿದೆ. ಇನ್ನು ಸುಮೇಧ್ ಕೆ ಅವರ ಮ್ಯೂಸಿಕ್ ಸಿನಿಮಾಗೆ ಬಿಗ್ಗೆಸ್ಟ್ ಪಾಸಿಟಿವ್ ಅನ್ಬೋದು. ಸಿನಿಮಾದಲ್ಲೊಂದು ವೈಬ್ ಇದೆ. ಸಾಂಗ್ಸ್ ಕೂಡ ಚೆನ್ನಾಗಿದೆ. ಡ್ಯಾನ್ಸ್ ಆ್ಯಂಥಮ್ ಅಂತೂ ಕುಣಿಯೋಕ್ಕೆ ಹೇಳಿ ಮಾಡಿಸಿರೋ ಸಾಂಗ್ ಅದು. ಬೇರೆ ಬೇರೆ ಸಿಚುವೇಶನಲ್ ಸಾಂಗ್ಸ್ ಕೂಡ ಬಂದು ಹೋಗುತ್ತೆ. ಇನ್ಸ್ಟಾಗ್ರಾಮ್ ಹಾಗೂ ಯೂಟ್ಯೂಬಲ್ಲಿ ಅವರ ಸಾಂಗ್ಸ್ಗಳನ್ನು ಕೇಳ್ತಿದ್ದೆ. ಫೈನಲಿ ಥಿಯೇಟ್ರಿಕಲ್ ಎಕ್ಸ್ಪೀರಿಯೆನ್ಸ್ ಸಿಕ್ತು. ಅವ್ರ ಜರ್ನಿಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ಇನ್ನು ಸ್ಪೆಷಲ್ ಅಪ್ರಿಸಿಯೇಷನ್ ಬಂದುಬಿಟ್ಟು ರಾಜ್ ಬಿ ಶೆಟ್ಟಿ ಅವ್ರಿಗೆ ಹೋಗುತ್ತೆ. ಅವ್ರ ಬಗ್ಗೆ ಜಾಸ್ತಿ ಹೇಳೋದಕ್ಕೆ ಹೋಗಲ್ಲ, ಸ್ಪಾಯ್ಲರ್ ಆಗಿಬಿಡುತ್ತೆ. ಇಂಥ ಟ್ಯಾಲೆಂಟ್ಗಳನ್ನು ಹುಡುಕಿ ಅವ್ರಿಗೊಂದು ಅವಕಾಶ ಕೊಟ್ಟು ಹಿಂದೆ ಒಂದು ಟೀಮ್ ಆಗಿ ಕೆಲಸ ಮಾಡಿ ಜೊತೆಗೆ ನಿಂತಿದ್ದಕ್ಕೇ ಇವತ್ತು ಈ ಸಿನಿಮಾ ಗಂಟೆಗೆ 2,000-3,000 ಟಿಕೆಟ್ ಬುಕ್ ಆಗ್ತಿದೆ. ಇದು ಜಸ್ಟ್ ಈಗಿನ ಡೇಟಾ ಅಷ್ಟೇ. ಡೆಫಿನೆಟ್ಲಿ ಈ ನಂಬರ್ಸ್ ಇನ್ಕ್ರೀಸ್ ಆಗುತ್ತೆ. ಇನ್ನು ಟೆಕ್ನಿಕಲಿ ಕೂಡ ಸಿನಿಮಾ ತುಂಬ ಸ್ಟ್ರಾಂಗ್ ಆಗಿದೆ. ಆ ಹಳ್ಳಿ ಒಳಗೆ ಇದೀವೇನಪ್ಪ ನಾವು ಅನ್ನೋಷ್ಟು ಫೀಲ್ ಕೊಡುತ್ತೆ ನಮಗೆ ಈ ಸಿನಿಮಾ. ಇನ್ನು ಸಿನಿಮಾದಲ್ಲಿ ನನಗೆ ಕಷ್ಟ ಆಗಿದ್ದು ನಿಜವಾಗಲೂ ಏನೇನೂ ಇಲ್ಲ. ಫುಲ್ ಮೀಲ್ಸ್ ನನಗಿದು. ನನ್ನ ಮೇಲೆ ಕಂಪ್ಲೇಂಟ್ ಇದೆ, ಲೈಕ್ ಲವ್ ಟ್ರ್ಯಾಕ್ಗಳು ನನಗೆ ಅಷ್ಟೊಂದು ವರ್ಕ್ ಆಗಲ್ಲ ಅಂತ ಹೇಳ್ತಾ ಇರ್ತೀನಿ ಅಂತ. ಇಲ್ಲಿ ಕ್ರಿಯೇಟ್ ಆಗೋ ಒಂದು ಸಣ್ಣ ಲವ್ ಟ್ರ್ಯಾಕ್ ಎಷ್ಟು ಒಳ್ಳೆ ಫೀಲ್ ಗುಡ್ ಫ್ಯಾಕ್ಟರ್ನ ತಂದಿದೆ ಗೊತ್ತಾ. ನಂಗೆ ತುಂಬ ಚೆನ್ನಾಗಿ ವರ್ಕ್ ಆಯಿತು. ಸೊ ಓವರಾಲಾಗಿ ಹೇಳೋದಾದರೆ ಸಿನಿಮಾ ತುಂಬ ಚೆನ್ನಾಗಿದೆ. ನಾನು ಮೇ ಬಿ ಈ ವೀಕ್ ದಾವಣಗೆರೆಗೆ ಹೋಗ್ಬೋದು. ಹೋದರೆ ಮತ್ತೊಂದು ಸಲ ಫ್ಯಾಮಿಲಿ ಜೊತೆ ಈ ಸಿನಿಮಾಗೆ ಹೋಗ್ತೀನಿ. ಸೊ ನೀವು ಮಿಸ್ ಮಾಡಬೇಡಿ ಅಂತ ಹೇಳ್ತೀನಿ. ಹೊಟ್ಟೆ ತುಂಬ ನಗ್ತೀರಾ, ಆರಾಮಾಗಿ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ತೀರಾ.
ಸೊ ಇದಿಷ್ಟೇ ನನಗೆ ಸಿನಿಮಾ ನೋಡಿ ಹೇಳಬೇಕನ್ಸಿದ ವಿಚಾರಗಳು. ನೀವು ಆಲ್ರೆಡಿ ಸಿನಿಮಾ ನೋಡಿದರೆ ನಿಮಗೇನು ಅನ್ನಿಸ್ತು ಅನ್ನೋದನ್ನು ಕೆಳಗಡೆ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.